ಆತ್ಮೀಯ ವೀಕ್ಷಕರೇ, ನೀವು ಮಕ್ಕಳಿಗೆ ಏನೆಲ್ಲ ಕೊಟ್ಟರು ಆರೋಗ್ಯವನ್ನು ಕೊಡಲಿಲ್ಲ ಅಂದರೆ ನಿಮ್ಮ ಎಲ್ಲ ಶ್ರಮ ವ್ಯರ್ಥ ಆಗುತ್ತೆ. ನಿಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಕೇಳಿದ್ದೆಲ್ಲ ಕೊಡಿಸ್ತಾ ಇರ್ತೀರ, ಆದರೆ ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನು ವಹಿಸ್ತಾ ಇರ್ತೀವಿ. ನಿಮ್ಮ ಮಕ್ಕಳು ಹೆಚ್ಚು ನೀರು ಕುಡಿತಾ ಇದ್ದೀರಾ ಇಲ್ವಾ? ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇದ್ದಾರಾ ಇಲ್ವಾ? ನಾವು ಅದನ್ನು ಗಮನಿಸೋದಿಲ್ಲ. ಮಕ್ಕಳಿಗೆ ತಿನ್ನೋದಕ್ಕೆ ಎಷ್ಟು ಕೊಡ್ತೀವೋ ಅಷ್ಟೇ ಪ್ರಮಾಣದ ನೀರನ್ನು ನಾವು ಕುಡಿಸೋದಿಲ್ಲ. ಮಕ್ಕಳು ಏನು ಮಾಡ್ತಾರೆ, ಚೆನ್ನಾಗಿ ತಿಂತಾ ಇರ್ತಾರೆ, ಆದರೆ ನೀರನ್ನು ಕುಡ್ದಿರಲ್ಲ. ಆವಾಗ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್, ಹೊಟ್ಟೆ ನೋವು, ಮಲಬದ್ಧತೆ ಅಥವಾ ಅಜೀರ್ಣ, ತಲೆನೋವು ಅಥವಾ ಅಲರ್ಜಿ, ಈ ರೀತಿ ಹಲವಾರು ತೊಂದರೆಗಳು ಕಾಣಬಹುದು. ಮಕ್ಕಳಿಗೆ ವಿಶೇಷವಾಗಿ ಜಂತುಳು ಸಹ ಕಂಡುಬರುತ್ತೆ. ಹಾಗಾಗಿ ಮಕ್ಕಳಿಗೆ ತಿನ್ನೋದು ಎಷ್ಟು ಮುಖ್ಯನೋ ಅಷ್ಟೇ ಚೆನ್ನಾಗಿ ನೀರನ್ನು ಕುಡಿಯೋದು ಮುಖ್ಯ. ನಿಮ್ಮ ಮಕ್ಕಳು ಕನಿಷ್ಠ 2.5ರಿಂದ 4 ಲೀಟರಷ್ಟು ನೀರು ಕುಡಿತಾ ಇದ್ದಾರಾ ಇಲ್ವಾ? ವಯೋಮಾನಕ್ಕೆ ತಕ್ಕಂತೆ ನೀರನ್ನು ಕುಡಿಯೋದ್ರಿಂದ ಅವರ ಹೊಟ್ಟೆ ನೋವು ನಿಯಂತ್ರಣಕ್ಕೆ ಬರುತ್ತೆ, ಅಜೀರ್ಣ ಎಲ್ಲ ಸಮಸ್ಯೆಗಳು ನಿಯಂತ್ರಣಕ್ಕೆ ಬರುತ್ತೆ. ಹೊಟ್ಟೆಯನ್ನು ದೇವಾಲಯ ಅಂತ ಕರೀತಾರೆ. ಹೊಟ್ಟೆ ಎಷ್ಟು ಸ್ವಚ್ಛವಾಗಿರುತ್ತೋ ಅಷ್ಟು ಆರೋಗ್ಯ ಚೆನ್ನಾಗಿರುತ್ತೆ. ಮಕ್ಕಳೇನು ಮಾಡ್ತಾರೆ ಅಂದರೆ ಚೆನ್ನಾಗಿ ಜಿಗಿಯಲ್ಲ, ಹಾಗೆ ನುಂಗ್ತಾರೆ. ಯಾವಾಗ ಸಿಕ್ಕಿದ್ದನ್ನೆಲ್ಲ ಸುಮ್ಮನೆ ತುಂಬ್ಕಂತ ಬಂದರೆ ಹೊಟ್ಟೆ ಕಸದ ತೊಟ್ಟಿಯ ರೀತಿ ಆಗುತ್ತೆ. ಈ ಹೊಟ್ಟೆಯನ್ನು ದೇವಾಲಯದ ರೀತಿ ಸ್ವಚ್ಛವಾಗಿಟ್ಕೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ನಿಮ್ಮ ಮನೆಯಲ್ಲಿ ನೀವು ಗಮನಿಸಿರ್ಬೋದು, ದೇವ್ರ ಮನೆ ಎಷ್ಟು ಸ್ವಚ್ಛವಾಗಿರುತ್ತೋ ಆ ರೀತಿ ಹೊಟ್ಟೆಯನ್ನು ಸ್ವಚ್ಛವಾಗಿಟ್ಕೊಂಡ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ದೇಹ ಮನಸ್ಸು ಸದೃಢವಾಗಿರುತ್ತೆ. ಸಿಕ್ಕಿದ್ದನ್ನೆಲ್ಲ ಹೊಟ್ಟೆಗೆ ನಾವು ತುಂಬ್ತಾ ಬಂದ್ರೆ ಏನಾಗುತ್ತೆ, ಕಸದ ತೊಟ್ಟಿ ಗೊತ್ತಿರುತ್ತಲ್ಲ, ಆ ರೀತಿ ಹೊಟ್ಟೆ ಹಾಳಾಗುತ್ತೆ. ಯಾವಾಗ ಹೊಟ್ಟೆ ಗೂಡಾಣ ಆಗುತ್ತೋ, ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳು ಹೆಚ್ಚಾಗುತ್ತೋ ಒಂದೊಂದೇ ಕಾಯಿಲೆಗಳು ನಿಮ್ಮನ್ನು ಬಾಧಿಸುತ್ತೆ. ಜೊತೆಯಲ್ಲಿ ನಿಮ್ಮ ಮಕ್ಕಳಿಗೆ ನೆನಪಿನ ಶಕ್ತಿ ಕುಂಠಿತ ಆಗುತ್ತೆ. ಹಾಗಾಗಿ ನಿಮ್ಮ ಮಕ್ಕಳು ಬುದ್ಧಿಶಕ್ತಿ ಹೆಚ್ಚಾಗಬೇಕು, ಚೆನ್ನಾಗಿ ಓದಬೇಕು ಅಂದರೆ ಅವರು ತಿನ್ನೋದು ಎಷ್ಟು ಮುಖ್ಯನೋ ಅಷ್ಟೇ ಚೆನ್ನಾಗಿ ನೀರು ಕುಡಿತಾರಾ ಇಲ್ವಾ ಗಮನಿಸಿ. ಜೊತೆಯಲ್ಲಿ ನಾವು ತೋರಿಸ್ಕೊಟ್ಟಂತಹ ಕೆಲವೊಂದು ಮುದ್ರೆಗಳನ್ನು, ಅಕ್ಯುಪ್ರೆಷರ್ ಪಾಯಿಂಟನ್ನು ಅಭ್ಯಾಸ ಮಾಡಲಿ. ಇನ್ನು ಕೆಲವು ಮುದ್ರೆಗಳು ಬರುತ್ತೆ, ಆ ಮುದ್ರೆಗಳು ಯಾವುವು ಅನ್ನೋದನ್ನು ಈಗ ಇಲ್ಲಿ ನೋಡೋಣ. ಇದನ್ನ ವಾಯು ಮುದ್ರೆ ಅಂತ ಕರಿತೀವಿ. ತೋರು ಬೆರಳನ್ನ ಈ ರೀತಿ ಮಡಚಿ, ಹೆಬ್ಬೆರಳನ್ನ ಅದರ ಮೇಲೆ ಈ ರೀತಿ ನಿಲ್ಲಿಸಬೇಕು. ಇದನ್ನ ವಾಯು ಮುದ್ರೆ ಅಂತ ಕರಿತೀವಿ. ಯಾರಿಗೆ ಬೆನ್ನು ನೋವಿರುತ್ತೆ, ಮಂಡಿ ನೋವಿರುತ್ತೆ, ಭುಜ ನೋವಿರುತ್ತೆ, ಕುತ್ತಿಗೆ ನೋವಿರುತ್ತೆ, ಹಾಗೆ ಸಿಯಾಟಿಕಾ ಇರುತ್ತೆ, ಅಂಥವರಿಗೆ ಹೆಚ್ಚು ಅನುಕೂಲ ಆಗುತ್ತೆ. ಅದರಲ್ಲೂ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬರ್ತಕ್ಕಂತಹ ಬೆನ್ನು ನೋವಿಗೆ ಈ ಮುದ್ರೆ ರಾಮಬಾಣ. ಈ ಮುದ್ರೆಯ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನು ನಿಧಾನವಾಗಿ ಅಭ್ಯಾಸ ಮಾಡಬೇಕು. ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದಾಗ ಈ ಮುದ್ರೆಯ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನು ನಿಧಾನವಾಗಿ ಅಭ್ಯಾಸ ಮಾಡಿದಾಗ ಬೆನ್ನು ನೋವು, ಮಂಡಿ ನೋವು ನಿಯಂತ್ರಣಕ್ಕೆ ಬರುತ್ತೆ. ಇಲ್ಲ ಅಂದರೆ ಮಂಡಿ ನೋವು, ಬೆನ್ನು ನೋವು ಜಾಸ್ತಿ ಆಗುತ್ತೆ. ಹಾಗಾಗಿ ನಿಧಾನವಾಗಿ ಕ್ರಮಬದ್ಧವಾಗಿ ಉಸಿರಾಟದ ಜೊತೆಯಲ್ಲಿ ಈ ಮುದ್ರೆಯೊಂದಿಗೆ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿ. ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ, ಹೊಟ್ಟೆ ಉಬ್ರ ಇದ್ದರೆ, ಅಜೀರ್ಣ ಇರ್ತಕ್ಕಂಥವ್ರಿಗೂ ಕೂಡ ಈ ಮುದ್ರೆಯ ಜೊತೆಯಲ್ಲಿ ಪ್ರಾಣಾಯಾಮ ಮಾಡಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ. ಹಾಗೆ ಈ ಮುದ್ರೆಯನ್ನು ಗಮನಿಸಿ, ಇದನ್ನು ಆಕಾಶ ಮುದ್ರೆ ಅಂತ ಕರಿತೀವಿ. ಯಾರಿಗೆ ಹೃದ್ರೋಗಗಳಿರುತ್ತೆ, ಹಾಗೆ ಯಾರಿಗೆ ಶ್ರವಣ ದೋಷಗಳಿರುತ್ತೆ, ಹಾರ್ಟ್ ಬ್ಲಾಕೇಜ್ ಇರುತ್ತೆ, ಅಂಥವರಿಗೆ ಹೆಚ್ಚು ಅನುಕೂಲ ಆಗುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಎದೆ ಉರಿ ಬರ್ತಾ ಇರುತ್ತೆ. ಎದೆ ಉರಿ ಬಂದ ನಂತರ ಹಾರ್ಟ್ ಬ್ಲಾಕೇಜ್ ಆಗ್ತಾ ಬರುತ್ತೆ. ಈ ವಾಯು ಮುದ್ರೆಯ ನಂತರ
ಆಕಾಶ ಮುದ್ರೆಯ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನು ನಿಧಾನವಾಗಿ ಅಭ್ಯಾಸ ಮಾಡಿದಾಗ ಹಾರ್ಟ್ ಬ್ಲಾಕೇಜ್ ಕಡಿಮೆ ಆಗ್ತಾ ಬರುತ್ತೆ. ಯಾರಿಗೆ ಶ್ರವಣ ದೋಷಗಳಿರುತ್ತೆ ಅಂಥವರಿಗೆ ಇದು ಹೆಚ್ಚು ಅನುಕೂಲ ಆಗುತ್ತೆ. ಕಿವಿ ಸೋರ್ತಾ ಇರುತ್ತೆ, ಕಿವಿ ಕೇಳಿಸ್ತಾ ಇರಲ್ಲ. ಈ ಮುದ್ರೆಯ ಜೊತೆಯಲ್ಲಿ 1 ನಿಮಿಷ ಪಾರ್ಶ್ವ ನಾಭಿ ಚಕ್ರ ಪ್ರಾಣಾಯಾಮ, ಹಾಗೆ ನಾಭಿ ಚಕ್ರ ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮ 1 ನಿಮಿಷಗಳ ಕಾಲ ಆಕಾಶ ಮುದ್ರೆಯಲ್ಲಿ ಅಭ್ಯಾಸ ಮಾಡಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ. ಅದರಲ್ಲೂ ವಾಯು ಮುದ್ರೆಯ ನಂತರ ಆಕಾಶ ಮುದ್ರೆಯಲ್ಲಿ ಅಭ್ಯಾಸ ಮಾಡಿದ್ರೆ ಹಾರ್ಟ್ ಬ್ಲಾಕೇಜ್ ಇರ್ತಕ್ಕಂಥವ್ರಿಗೆ ಹೃದ್ರೋಗಗಳ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ. ಆತ್ಮೀಯ ವೀಕ್ಷಕರೇ, ಈ ಮುದ್ರೆಗಳನ್ನು ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡಿದ್ರೆ ಹೆಚ್ಚು ಲಾಭ, ಅಥವಾ ಊಟದ ನಂತರ ಅರ್ಧ ಗಂಟೆಯ ನಂತರ ಈ ಮುದ್ರೆಗಳನ್ನು ಅಭ್ಯಾಸ ಮಾಡೋದ್ರಿಂದ ಆ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ಮಕ್ಕಳು ಓದ್ತಾ ಇರ್ತಾರೆ, ಓದಬೇಕಾದ್ರೆ ಅಥವಾ ವಾಕಿಂಗ್ ಮಾಡಬೇಕಾದ್ರೆ ಅಥವಾ ಶಾಲೆಗಳಲ್ಲಿ ಪಾಠವನ್ನು ಕೇಳಬೇಕಾದ್ರೆ ನಿದ್ರೆ ಬರ್ತಾ ಇರುತ್ತೆ, ತೂಗುಡಿಸ್ತಾ ಇರ್ತಾರೆ, ಅಥವಾ ಕೇಳ್ತಕ್ಕಂತಹ ಸಾಮರ್ಥ್ಯ ಕಮ್ಮಿ ಇರುತ್ತೆ. ಆ ಸಂದರ್ಭಗಳಲ್ಲಿ ಈ ಆಕಾಶ ಮುದ್ರೆ, ವಾಯು ಮುದ್ರೆಗಳನ್ನು 1 ನಿಮಿಷ ಅಭ್ಯಾಸ ಮಾಡೋದ್ರಿಂದ ಆ ಭಾಗಕ್ಕೆ ಸಂಬಂಧಪಟ್ಟಂತಹ ಶ್ರವಣ ದೋಷಗಳು ಅಥವಾ ಕೇಳ್ತಕ್ಕಂತಹ ಸಾಮರ್ಥ್ಯ, ಮೆದುಳಿನ ನರರೋಗಗಳು, ಈ ಎಲ್ಲ ತೊಂದರೆಗಳು ಔಷಧಿ ರಹಿತವಾಗಿ ನಿಯಂತ್ರಣಕ್ಕೆ ಬರುತ್ತೆ. ಜೊತೆಯಲ್ಲಿ ಇವರು ಈ ಮುದ್ರೆ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡೋದ್ರಿಂದ, ಊಟ ತಿಂಡಿಯ ಜೊತೆಯಲ್ಲಿ ಹಸಿ ತರಕಾರಿಯನ್ನು ಉಪಯೋಗಿಸೋದ್ರಿಂದ, ಸಮಯಕ್ಕೆ ಸರಿಯಾಗಿ ಊಟವನ್ನು ಮಾಡೋದ್ರಿಂದ ನಿದ್ದೆಗೇಡು ಬುದ್ಧಿಗೇಡು ಅಂತ ಹಿರಿಯರೊಂದು ಮಾತು ಹೇಳ್ತಾರೆ. ನಿದ್ದೆಗೆಟ್ಟು ಓದಬಾರ್ದು. ಅವ್ರಿಗೆ ಓದಬೇಕು ಅನ್ನಿಸ್ತಾ ಓದಬೇಕು. ಯಾವಾಗ ಬಲವಂತವಾಗಿ ಮಕ್ಕಳನ್ನು ಓದಿಸ್ತೀವೋ ನಾವು, ಅವರು ಓದಲ್ಲ, ಅವರಿಗೆ ಗ್ರಹಿಸ್ತಕ್ಕಂತಹ ಸಾಮರ್ಥ್ಯ ಕಮ್ಮಿ ಆಗುತ್ತೆ. ಆ ಸಂದರ್ಭದಲ್ಲಿ ಆ ಜ್ಞಾನ ಮುದ್ರೆಯನ್ನು ಅಭ್ಯಾಸ ಮಾಡಿದ್ರೆ ಮಕ್ಕಳಲ್ಲಿ ಕೋಪ ತಾನಾಗಿ ನಿಯಂತ್ರಣಕ್ಕೆ ಬರುತ್ತೆ, ಮನೋರೋಗಗಳು ನಿಯಂತ್ರಣಕ್ಕೆ ಬರುತ್ತೆ. ದುರ್ಬಲ ಮನಸ್ಸು, ಚಂಚಲ ಮನಸ್ಸು ಅಂತ ಏನಂತ ಕರೀತಾರೋ ಆ ತೊಂದರೆ ಇರ್ತಕ್ಕಂಥವ್ರಿಗೆ ಆ ತೊಂದರೆಗಳು ಔಷಧಿ ರಹಿತವಾಗಿ ನಿಯಂತ್ರಣಕ್ಕೆ ಬರುತ್ತೆ. ಈ ಎಲ್ಲ ಮುದ್ರೆಗಳ ಜೊತೆಯಲ್ಲಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿದ್ರೆ ಮುದ್ರಾ ಪ್ರಾಣಾಯಾಮ ಒಂದು ಸರ್ವಶ್ರೇಷ್ಠ ಪ್ರಾಣಾಯಾಮ. ಪ್ರಾಣಾಯಾಮಗಳಲ್ಲಿ ಅತಿ ಸರ್ವಶ್ರೇಷ್ಠ ಪ್ರಾಣಾಯಾಮ ನಾಭಿ ಚಕ್ರ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ರೋಗ ನಿರೋಧಕ ಶಕ್ತಿ ಯಾವಾಗ ಹೆಚ್ಚಾಗುತ್ತೋ ದುರ್ಬಲ ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ, ದೇಹ ಸದೃಢ ಆಗುತ್ತೆ, ಮನಸ್ಸು ಸದೃಢ ಆಗುತ್ತೆ.